ನಾನು ಡಾಕ್ಟರ್ ಪ್ರದೀಪ್ ಕುಮಾರ್, ಪುತ್ತೂರಿನಲ್ಲಿ ಕೋಟಕಲ್ ಆರ್ಯ ಶಾಲಾದಲ್ಲಿ ಕನ್ಸಲ್ಟಿಂಗ್ ಫಿಸಿಷಿಯನ್ ಆಗಿದ್ದೇನೆ. ಹಾಗೂ ಡಾಕ್ಟರ್ ಪ್ರದೀಪ್ ಕುಮಾರ್ಸ್ ಹಾಸ್ಪಿಟಲ್ ಆಫ್ ಆಯುರ್ವೇದ ದರ್ಬೆ ಇಲ್ಲಿಯ ಡೈರೆಕ್ಟರ್ ಹಾಗೂ ಚೀಫ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿದ್ದೇನೆ. ನಾನೀಗ ಸಾಮಾನ್ಯ 31 ವರ್ಷದಿಂದ ಪುತ್ತೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹಾಗೆ ನಾವು ಈ ವರ್ಷ 2026ರಲ್ಲಿ ಆಯುಷ್ ಹಬ್ಬ ಎಂಬ ಒಂದು ಕಾನ್ಸೆಪ್ಟ್ ನಾವು ಮಾಡ್ತಾ ಇದ್ದೇವೆ. ಆಯುಷ್ ಹಬ್ಬ ಅಂತೇಳಿ ಮಾಡ್ತಾ ಇದ್ದೇವೆ. ಇದು ಸೌತ್ ಕೇಂದ್ರ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೂರ್ಗ್ ಇಲ್ಲಿಯ ಎಲ್ಲ ವೈದ್ಯರುಗಳು, ಸಾಮಾನ್ಯ 3500ದಿಂದ 4000 ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ವೈದ್ಯರುಗಳು ಹಾಗೂ ಕಾಲೇಜಸ್ ಅಂದರೆ 17 ಆಯುಷ್ ಕಾಲೇಜಸ್ ಇದೆ. ಆಯುಷ್ ಅಂತ ಹೇಳಿದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಈ ಎಲ್ಲ ಸಿಸ್ಟಮಲ್ಲಿರುವಂಥ ವೈದ್ಯರುಗಳು ಹಾಗೂ ವಿದ್ಯಾರ್ಥಿಗಳು, ಸಾಮಾನ್ಯ 17 ಕಾಲೇಜ್ನ 10,000 ವಿದ್ಯಾರ್ಥಿಗಳು ಹಾಗೂ ಅಲ್ಲಿಯ ಸಿಬ್ಬಂದಿ ವರ್ಗದವರು ಮತ್ತು ನಾವು ವೈದ್ಯರುಗಳು ಸೇರಿ ಮಾಡುವಂಥ ಒಂದು ಹಬ್ಬ ಇದು ನಾವು ಈಗ ಭಾರತೀಯ ವೈದ್ಯ ಪದ್ಧತಿಗಳ ಒಂದು ಮಹಾ ಸಂಭ್ರಮ ಅಂತ ಹೇಳ್ಬೋದು. ಇದು ಜನವರಿ 31 ಮತ್ತು ಫೆಬ್ರವರಿ 1ಕ್ಕೆ TMA ಕನ್ವೆನ್ಷನ್ ಸೆಂಟರ್ ಅಲ್ಲಿ ಮಂಗಳೂರಲ್ಲಿ ನಡೀತಾ ಇದೆ. ಇದರಲ್ಲಿ ನಾವು ಆಯೋಜಿಸಿದ್ದೇನಂತ ಹೇಳಿದ್ರೆ ಆರೋಗ್ಯ ಆಹಾರ ಹಬ್ಬ ಅಂತೇಳಿ ಮಾಡ್ತಾ ಇದ್ದೇವೆ. ಅಂದ್ರೆ ಇದರಲ್ಲಿ ಆಯುಷ್ ಅಂದ್ರೆ ಆಯುರ್ವೇದದ ಅನೇಕ ತರಹದ ತಿಂಡಿ ತಿನಿಸುಗಳು ಹಾಗೂ ಆಯುರ್ವೇದ ಪುಸ್ತಕಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂತಹ ಆಹಾರಗಳ ಮಳಿಗೆ ಇರ್ತದೆ. ಅಲ್ಲಿ ನಿಮಗೆ ಬೇಕಾದ ಆಹಾರಗಳು ಸಿಗುತ್ತೆ. ಹಾಗೆ ನ್ಯಾಚುರೋಪತಿ ಯೋಗದವರು ಸಹ ಅವರದೇ ಆದ ಆಹಾರಗಳನ್ನು ಅಲ್ಲಿ ತಯಾರಿಸಿ ಕೊಡುವಂಥದ್ದಾಗಿರ್ತದೆ. ಹಾಗೆ ಮಹಿಳಾ ಸ್ವಾಸ್ಥ್ಯ ಹಬ್ಬ ಅಂತಿದೆ. ಮಹಿಳಾ ಸ್ವಾಸ್ಥ್ಯ ಹಬ್ಬ ಅಂತ ಹೇಳಿದ್ರೆ ಮಹಿಳೆಯರಿಗೆ ಇರುವಂತಹ ತೊಂದರೆಗಳಿಗೆ ಆಯುಷ್ ಪದ್ಧತಿಗಳನ್ನು ಉಪಯೋಗಿಸಿ ಹೇಗೆ ಅವರು ಇದನ್ನು ಆರೋಗ್ಯವನ್ನು ಹೇಗೆ ಉತ್ತಮಪಡಿಸಬಹುದು ಅಂತೇಳಿ ಇದೆ. ಹಾಗೆ ಆಯುಷ್ ಸೌಂದರ್ಯ ಹಬ್ಬ ಅಂತಿದೆ. ಇಲ್ಲಿ ಸೌಂದರ್ಯದ ಬಗ್ಗೆ ಆಯುರ್ವೇದದಲ್ಲಿ, ಯೋಗದಲ್ಲಿ ಹಾಗೂ ಇತರ ಪದ್ಧತಿಗಳಲ್ಲಿ ಏನೆಲ್ಲ ನಿಮಗೆ ನಿಮ್ಮ ಸೌಂದರ್ಯವನ್ನು ಹೇಗೆ ಚೆನ್ನಾಗಿ ಮಾಡ್ಬೋದು ಅಂಥೇಳಿ ಇದೆ. ಹಾಗೆ ಹೃದಯ ಆರೋಗ್ಯ ಸಂಭ್ರಮ ಅಂತಿದೆ. ನಾವು ಕೆಲವು ಇಲಾಖೆಯ ಸಿಬ್ಬಂದಿಗಳಿಗೆ ನಾವು ಹೃದಯ ಅಂದರೆ ಹಾರ್ಟ್ ಸ್ಕ್ರೀನಿಂಗ್ ಅಂತ ಮಾಡ್ತಾ ಇದ್ದೇವೆ. ಹಾಗೆ ಒತ್ತಡ ನಿರ್ವಹಣಾ ಕೌಶಲ್ಯ, ಒತ್ತಡ ನಿರ್ವಹಣೆ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಯುಷ್ ಉಪಯೋಗಿಸಿಕೊಂಡು ಹೇಗೆ ನಿಮ್ಮ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ಬೋದು ಅಂತೇಳಿ ನಾವು ತಿಳಿಸ್ತಾ ಇದ್ದೇವೆ. ಹಾಗೆ ಆಯುಷ್ ವೈಜ್ಞಾನಿಕ ಅಧಿವೇಶನ ಇದೆ. ಅಲ್ಲಿ ಸೈಂಟಿಫಿಕ್ ಸೆಷನ್ಸ್ ನಡೀತಾ ಇರ್ತದೆ. ಅಂದರೆ ಭಾರತದ ಬೇರೆ ಬೇರೆ ಕಡೆಯಿಂದ ಬಂದಂತಹ ಸೈಂಟಿಸ್ಟ್ ಮತ್ತು ಡಾಕ್ಟರ್ಸ್ ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಮಂಡನೆ ಮಾಡಲಿಕ್ಕೆ ಇದ್ದಾರೆ. ಹಾಗೆ ಸ್ವದೇಶಿ ಸಾವಯವ ಹಬ್ಬ ಅಂತಿದೆ. ಅದೇನಂತ ಹೇಳಿದರೆ ಇಲ್ಲಿ ನಮ್ಮ ಆರ್ಗ್ಯಾನಿಕ್ ಫೆಸ್ಟ್, ಅಲ್ಲಿ ಎಲ್ಲ ಆರ್ಗ್ಯಾನಿಕ್ ಆಗಿರುವಂತಹ ಎಲ್ಲ ಐಟಮ್ಗಳು ಇರ್ತದೆ. ಅದು ಫುಡ್ ಇರ್ಬೋದು ಅಥವಾ ಕರಕೌಶಲ್ಯ ಇರ್ಬೋದು, ಬಟ್ಟೆಗಳಿರ್ಬೋದು. ಹಾಗೆ ಇನ್ನೊಂದು ಕಡೆ ಆಯುಷ್ ಚಿಕಿತ್ಸಾ ದರ್ಶನ ಅಂತೇಳಿ ಮಾಡ್ತಾ ಇದ್ದೇವೆ. ಅಂದರೆ ಕನ್ಸಲ್ಟೇಷನ್ಸ್ ಇರ್ತದೆ. ಆಯುರ್ವೇದದವರು ಇರ್ತಾರೆ, ಯೋಗದವರು ಇರ್ತಾರೆ, ಯೋಗ ನ್ಯಾಚುರೋಪತಿಯವರು ಇರ್ತಾರೆ, ಹಾಗೆ ಹೋಮಿಯೋಪತಿಯವರು, ಯುನಾನಿಯವರು ಹಾಗೂ ಸಿದ್ಧ ಈ ಎಲ್ಲ ಪದ್ಧತಿಯವರ ಕನ್ಸಲ್ಟೇಷನ್ಸ್ ಇರ್ತದೆ. ಹಾಗೆ ಸ್ವಾಸ್ಥ್ಯ ಪ್ರದರ್ಶನ ಮಳಿಗೆಗಳಿರ್ತದೆ. ಯಾವುದೆಲ್ಲ ನಿಮಗೆ ನಿಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೋದು ಅಂತಿರುವ ಒಂದು ಮಳಿಗೆಗಳಿರ್ತವೆ. ಹಾಗೆ ಆಯುಷ್ ಔಷಧ ಮಳಿಗೆಗಳು ಅಂದರೆ ನಮ್ಮ ಫಾರ್ಮಸಿಗಳೆಲ್ಲ ಇಂಡಿಯಾದಲ್ಲಿರುವ ಬೇರೆ ಬೇರೆ ಫಾರ್ಮಸಿಗಳ ಮಳಿಗೆಗಳಿರ್ತದೆ. ಹಾಗೆ ಆಯುಷ್ ಹ್ಯಾಕಥಾನ್ ಅಂತ ಇದೆ. AI ಉಪಯೋಗಿಸಿ ಆಯುಷ್ ಪದ್ಧತಿಗಳನ್ನು ಹೇಗೆ ನಾವು ಅಂದರೆ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಇರ್ಬೋದು ಅಥವಾ ಬೇರೆ ಯಾವುದಿರ್ಬೋದು, ಅದನ್ನು ಹೇಗೆ ನಾವು ಇಂಪ್ರೊವೈಸ್ ಮಾಡ್ಬೋದು ಅಂತೇಳಿ ಒಂದು ಹ್ಯಾಕಥಾನ್ ಅಂತ ಒಂದು ನಡೀತಾ ಇರ್ತದೆ. ಹಾಗೆ ಆಯುಷ್ ಸ್ಮಾರ್ಟ್ ಆ್ಯಪ್ಗಳ ಬಿಡುಗಡೆ ಇರ್ತದೆ. ನಾಡಿ ತರಂಗಣಿ ಅಂತ ಇರೋದೊಂದಿದೆ. ಏನಂತ ಹೇಳಿದರೆ ನಮ್ಮ ನಾಡಿ ಪರೀಕ್ಷೆ ನಾವು ಮೊದಲೆಲ್ಲ ಕೈ ಉಪಯೋಗಿಸಿ ಮಾಡ್ತಾ ಇದ್ದೆವು. ಈಗ ಅದು ಮೆಷಿನ್ ಯೂಸ್ ಮಾಡಿಕೊಂಡು ನಮಗೆ ನಾಡಿ ಪರೀಕ್ಷೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಹಾಗೆ ಸಾಂಸ್ಕೃತಿಕ ವೈಭವ ಇದೆ. ಅಂದರೆ ಆಳ್ವಾಸ್ ಮತ್ತು SDM ಅವರ ಸಾಂಸ್ಕೃತಿಕ ವೈಭವ ಇದೆ. ಮನೋರಂಜನೆ ಕೂಡ ಇದೆ. ಅದು ಮಾತ್ರ ಅಲ್ಲದೆ ಇನ್ನೊಂದು ಅಂತ ಹೇಳಿದರೆ ವಯಸ್ಕರ ಹಬ್ಬ ಅಂತೇಳಿ ಮಾಡ್ತಾ ಇದ್ದೇವೆ. ಈ ಸುತ್ತಮುತ್ತ ಇರುವಂತಹ
ಓಲ್ಡ್ ಏಜ್ ಹೋಮ್ಸಿಂದ ಎಲ್ಲ ವಯಸ್ಕರನ್ನು ತರಿಸಿ ಅವರಿಗೆ ಅವರ ಆರೋಗ್ಯವನ್ನು ಹೇಗೆ ಚೆನ್ನಾಗಿ ಮಾಡ್ಬೋದು ಅಂತೇಳಿ ನಾವು ಅದರ ಬಗ್ಗೆ ಆಯುಷ್ ಪದ್ಧತಿ ಉಪಯೋಗಿಸಿ ಹೇಗೆ ಅವರ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಬೋದು, ಹಾಗೆ ಯಾವುದೆಲ್ಲ ಸಿಂಪಲಾಗಿ ಟೆಕ್ನಿಕ್ ಉಪಯೋಗಿಸಿಕೊಂಡು ಅವರಿಗೆ ಅವರ ದೈನಂದಿನ ಚಟುವಟಿಕೆಗಳನ್ನು ಚೆನ್ನಾಗಿ ಮಾಡ್ಬೋದು ಅಂತೇಳಿರುವ ಹಬ್ಬ ಇದೆ. ಹಾಗೆ ಇದು ಮುಕ್ತವಾಗಿರ್ತದೆ, ಅಂದರೆ ಪ್ರವೇಶನ ಎಲ್ಲರಿಗೂ ಮುಕ್ತವಾಗಿರ್ತದೆ, ಯಾರು ಬೇಕಾದರೂ ಬರ್ಬೋದು. ಇದು ವಯಸ್ಕರ ಹಬ್ಬ ಅಂತೇಳಿದರೆ ಜಾಯ್ಫುಲ್ ಏಜಿಂಗ್ ಅಂತೇಳಿ ಇರುವ ಒಂದು ಕಾನ್ಸೆಪ್ಟ್ ಅದು. ಇದರ ಈ ವಯಸ್ಕರ ಹಬ್ಬ ಇದರ ಚಾರ್ಜ್ ನನಗಿದೆ. ಹಾಗೆ ಎಕ್ಸ್ಪೋ ಇದರಲ್ಲಿ ಈ ಆಯುಷ್ ಹಬ್ಬದಲ್ಲಿ ಎಕ್ಸ್ಪೋ ಕಮಿಟಿಯ ಚೇರ್ಮನ್ ಆಗಿ ನಾನಿದ್ದೇನೆ. ಆದ್ದರಿಂದ ಎಲ್ಲರೂ ಇದಕ್ಕೆ ಬರಬೇಕಾಗಿ ನಾನು ಕೇಳಿಕೊಳ್ತೇನೆ. ಇದು ಈ ಆಯುಷ್ ಹಬ್ಬ 2026 ಅಂತ ಇರೋದು. ಆಯೋಜಕರು ಆಯುಷ್ ಹಬ್ಬ ಸಮಿತಿ 2026. ಇದು ನಾವು ಸುಮಾರು 10-15 ವರ್ಷ ಮೊದಲು ನಾವೊಮ್ಮೆ ಮಾಡಿದ್ದೆವು. ಹಾಗೆ 10 ವರ್ಷ ಮೊದಲು 2015ರಲ್ಲಿ ಒಮ್ಮೆ ಪಿಲಿಕುಳದಲ್ಲಿ ಮಾಡಿದ್ದೆವು. ಈಗ ಅದೇ ಅಂದರೆ ಇದರಲ್ಲಿ ಸಹಕಾರ ಕೊಡುವಂಥವರು ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಆಯುಷ್, ಅದರ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಹಾಗೂ ನಾವು ವೈದ್ಯರುಗಳು, ಹಾಗೂ ಎಲ್ಲ ವೈದ್ಯರುಗಳು 3500ದಿಂದ 4000 ಆಯುಷ್ ವೈದ್ಯರುಗಳು, ಹಾಗೂ 10,000ದ ಮೇಲಿರುವ ಮಕ್ಕಳು, ಅಂದರೆ ಸ್ಟೂಡೆಂಟ್ಸ್ ಮತ್ತು ಸಿಬ್ಬಂದಿ ವರ್ಗದವರು, ಕಾಲೇಜಸ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರುವಂಥ ಒಂದು ಮಹಾ ಸಂಭ್ರಮ. ಇದು ಸ್ಟಾಲ್ಸಲ್ಲಿ ಸ್ವದೇಶಿ ಸಾವಯವ ಹಬ್ಬದಲ್ಲಿ ಸಾಮಾನ್ಯ 70 ಸ್ಟಾಲ್ಗಳಿದೆ. ಅದರಲ್ಲಿ ಬೇರೆ ಬೇರೆ ಥರದ ತಿಂಡಿ ತಿನಿಸುಗಳು ಹಾಗೂ ಬೇರೆ ಬೇರೆ ಆರ್ಗ್ಯಾನಿಕ್ ಆಗಿರುವಂಥ ಸಾವಯವ ಆಗಿರುವಂತಹ ಬಟ್ಟೆ ಬರೆಗಳು ಅಥವಾ ಕರಕೌಶಲ್ಯ ವಸ್ತುಗಳೆಲ್ಲ ಇರ್ತದೆ. ಹಾಗೆ ಇದರ ಟೈಮಿಂಗ್ ಅಂತ ಹೇಳಿದರೆ ಬೆಳಿಗ್ಗೆ 9ರಿಂದ ರಾತ್ರಿ 8 ಗಂಟೆ ತನಕ. ಇದರಲ್ಲಿ 6ರಿಂದ 8 ಗಂಟೆ ತನಕ ಮನೋರಂಜನಾ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಸಾಂಸ್ಕೃತಿಕ ವೈಭವ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ.